ಹಾಯ್ ಹಲೋ ಸ್ಟೂಡೆಂಟ್ಸ್, ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದು ಯಾವ ಒಂದು ವಿಷಯದ ವಿಶ್ಲೇಷಣೆಯನ್ನು ನಾವು ನೋಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಸೆಕೆಂಡ್ ಇಯರ್ PUCನಲ್ಲಿ ಬರ್ತಕ್ಕಂತಹ ಒಂದು ಪದ್ಯ ಯಾವುದು ಅಂತ ಹೇಳಿದ್ರೆ, ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ಅಂತಕ್ಕಂತ ಹೇಳಿ ಒಂದು ಪದ್ಯ ಇದೆ. ಈ ಪದ್ಯವನ್ನು ಇವತ್ತು ಅದರ ವಿಶ್ಲೇಷಣೆಯನ್ನು ಇವತ್ತು ನಾವು ನೋಡ್ತಾ ಹೋಗೋಣ. ಏನು ಒಂದು ಹೂ ಹೆಚ್ಚಿಗೆ ಇಡ್ತೀನಿ ಅಂತಕ್ಕಂಥ ಒಂದು ಟೈಟಲ್ ಏನಿದೆಯಲ್ಲ, ಈ ಟೈಟಲನ್ನು ಫಸ್ಟು ನಾವು ಅರ್ಥ ಮಾಡ್ಕೊಳ್ಬೇಕು. ಅರ್ಥ ಮಾಡ್ಕೊಂಡ ನಂತರ ಪದ್ಯ ನಮಗೆ ಅರ್ಥ ಆಗ್ತಾ ಹೋಗುತ್ತೆ. ಯಾಕೆ ಅಂದರೆ, ಒಂದು ದಾಂಪತ್ಯದಲ್ಲಿ ಅಂದರೆ ಮದುವೆಯಾಗಿ ಗಂಡ ಹೆಂಡತಿ ಸುಖವಾಗಿರ್ತಕ್ಕಂತಹ ಸಂದರ್ಭ, ಅದೆಲ್ಲ ಮಕ್ಕಳಾಗುತ್ತೆ. ಮಕ್ಕಳಾದ ಮೇಲೆ ಮಕ್ಕಳು ತಂದೆ ತಾಯಿಯನ್ನು ದೂರ ಮಾಡಿದಾಗ ತಮ್ಮ ಅಲ್ಲಿವರೆಗೂ ಅಂದರೆ ದೂರ ಆಗೋವರೆಗೂ ಕೂಡ ತನ್ನ ಗಂಡನೊಡನೆ ತನ್ನ ಹೆಂಡತಿಯೊಡನೆ ಕಳೆದಿರ್ತಕ್ಕಂತಹ ಸಮಯಗಳಿರ್ತಾವಲ್ವ, ಅಥವಾ ಕಳೆದಿರ್ತಕ್ಕಂಥ ಎಷ್ಟೋ ಸಮಯ, ರಸ ಸಮಯಗಳಾಗಲಿ ಅಥವಾ ಕಷ್ಟಗಳಾಗಲಿ ಸುಖಗಳಾಗಲಿ, ಎಲ್ಲ ಸಂದರ್ಭದಲ್ಲಿ ಇಬ್ಬರು ಒಟ್ಟಾಗಿ ಎದುರಿಸಿರ್ತಾರೆ. ಅಂತಹ ಸಂದರ್ಭದಲ್ಲಿ ಈ ವೃದ್ಧಾಪ್ಯಕ್ಕೆ ಹೋಗಿರ್ತಕ್ಕಂತಹ ಗಂಡ ಹೆಂಡತಿಯನ್ನು ಮಕ್ಕಳು ದೂರ ಮಾಡಿದಾಗ ಅವರಿಬ್ಬರನ್ನು ನೋಡೋಕ್ಕಾಗದೇ ಇರತಕ್ಕಂತಹ ಸಂದರ್ಭದಲ್ಲಾಗಲಿ ಅಥವಾ ಅವರಿಬ್ಬರು ಮಾತಾಡೋದಕ್ಕೆ ಸಿಗಬೇಕಾಗಿರ್ತಕ್ಕಂತಹ ಸಂದರ್ಭವಾಗಲಿ ಯಾವುದೂ ಆಗ್ತಾ ಇರೋದಿಲ್ಲ. ಆಗ ಈ ಅಜ್ಜಿ ಏನು ಮಾಡ್ತಾಳೆ ಅಂದರೆ, ತನ್ನ ಗಂಡನೊಡನೆ ನಾನು ಮಾತಾಡಬೇಕು, ತನ್ನ ಗಂಡನ ಒಡನೆ ನಾನು ಇರಬೇಕು ಅನ್ನೋ ರೀತಿನಲ್ಲಿ ಅನ್ಕೊಳ್ತಾ ನನಗೇನಾದರೂ ಅದು ಸಾಧ್ಯತೆ ಆಯಿತು ಅಂತ ಹೇಳಿದ್ರೆ, ನೋಡಪ್ಪ, ನಿನಗೆ ಪ್ರತಿದಿನ ನಾನೇನು ಹೂವನ್ನು ಕೊಡ್ತಾ ಇದ್ದೀನಲ್ಲ, ಆ ಪ್ರತಿದಿನ ಹೂವು ಕೊಡ್ತಾ ಇರೋದ್ರ ಜೊತೆಗೆ ಒಂದು ಎಕ್ಸ್ಟ್ರಾ ಹೂವನ್ನು ಕೂಡ ನಾನು ಹಾಕ್ತೀನಿ ಅನ್ನೋ ಹಿನ್ನೆಲೆಯಲ್ಲಿ ಆ ಅಜ್ಜಿ ಹೇಳ್ತಾಳೆ. ಅಂದರೆ ಆ ಅವಿನಾಭಾವ ಸಂಬಂಧ ಹೇಗಿದೆ ಅನ್ನೋದನ್ನು ನಾವು ತಿಳ್ಕೊಳ್ತಾ ಹೋಗಬೇಕು. ಅದ್ರ ಜೊತೆಗೆ ಇನ್ನೊಂದು ಏನು ಹೇಳ್ತಾ ಹೋಗ್ತಾ ಇದೆ ಅಂತ ಹೇಳಿದ್ರೆ, ಭಾರತದಲ್ಲಿ ಅಥವಾ ಭಾರತೀಯ ಸಂಸ್ಕೃತಿಯಲ್ಲಿ ತಂದೆ ಮತ್ತು ತಾಯಿಯನ್ನು ದೇವರು ಅಂತ ಹೇಳಿ ಪೂಜಿಸ್ತೀವಿ. ಆದರೆ ಇಂದು ಅದೇ ದೇವರುಗಳನ್ನು ನಾವೇನು ಮಾಡ್ತಿದ್ದೀವಿ ಅಂತ ಹೇಳಿದ್ರೆ, ಓಲ್ಡ್ ಏಜ್ ಹೋಮ್ಗೆ ಹಾಕ್ತಾ ಇದ್ದೀವಿ. ಈ ಓಲ್ಡ್ ಏಜ್ ಹೋಮ್ಗೆ ಹಾಕೋದ್ರ ಮೂಲಕವಾಗಿ ಅವರನ್ನು ನಮ್ಮಿಂದ ದೂರ ಮಾಡ್ಕೊಳ್ತಾನೂ ಹೋಗ್ತಾ ಇದ್ದೀವಿ. ಆದ್ದರಿಂದ ಈ ಒಂದು ಪದ್ಯವನ್ನು ನಾವು ಅರ್ಥ ಮಾಡ್ಕೊಳ್ತಕ್ಕಂತಹ ಸಂದರ್ಭದಲ್ಲಾಗಲಿ, ಅರ್ಥ ಮಾಡ್ಕೊಳ್ತಕ್ಕಂತಹ ರೀತಿಯಲ್ಲಾಗಲಿ, ನಮ್ಮ ತಂದೆ ತಾಯಿಗಳು ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ಕೂಡ ಈ ಅಜ್ಜಿ ಮತ್ತು ತನ್ನ ಗಂಡನೊಡನೆ ಮಾತಾಡಬೇಕು ಅಂತಕ್ಕಂತಹ ಒಂದು ಸಂದರ್ಭವನ್ನು ಸೃಷ್ಟಿಸ್ಕೊಳ್ತಾಳಲ್ವ, ಅದರಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಅವರಿಬ್ಬರ ನಡುವೆ ಇರತಕ್ಕಂಥ ಅನ್ಯೋನ್ಯತೆ ಹೇಗಿದೆ, ನಾವು ಅವರಿಬ್ಬರನ್ನ ಯಾವ ರೀತಿ ದೂರ ಮಾಡ್ತಾ ಹೋಗ್ತಾ ಇದ್ದೀವಿ. ಅದ್ರ ಜೊತೆಗೆ ಆ ಅಜ್ಜಿಯಲ್ಲಿರ್ತಕ್ಕಂತಹ ತಳಮಳಗಳು, ತನ್ನ ಗಂಡನ ಜೊತೆ ನಾನು ಮಾತಾಡಲಿಲ್ಲ ಅಂತ ಹೇಳಿದ್ರೆ ಇವತ್ತು ಅವನು ಹೇಗಿರ್ತಾನೆ, ಅವನು ನನ್ನನ್ನು ನೆನ್ಪು ಮಾಡ್ಕೊಂಡು ಹೇಗೆಲ್ಲ ಇರ್ತಾನೆ, ಅವನಿಗೇನಾದರೂ ಆಗೋದ್ರೆ, ಈ ಥರ ಅಜ್ಜಿ ಅಂದ್ಕೊಳ್ತಾ ಹೋಗ್ತಾಳೆ. ಸೊ ಇದಿಷ್ಟು ಈ ಪದ್ಯದ ಹಿನ್ನೆಲೆ. ಸೊ ಇವಾಗ ನೇರವಾಗಿ ಪದ್ಯಕ್ಕೆ ಹೋಗೋಣ. ಮೊದಲ ಪದ್ಯ ಹೀಗಿದೆ. ಮುದುಕಿಗೆ ಭಯ, ಫೋನು ಜಣಗುಟ್ಟುತ್ತಿದೆ ಎಡಬಿಡದೆ, ಎತ್ತಿಕೊಳ್ಳಲೋ ಬೇಡವೋ ಏನನ್ನುವಳೋ ಸೊಸೆ ಜೊತೆಗೆ. ಮಗ ಗದರಬಹುದು, ಎಷ್ಟು ಸಲವಮ್ಮ ಹೇಳುವುದು ನಿನಗೆ, ಫೋನು ಮಣೆಯುವರೆಗೆ ಬರುತ್ತಾಳೆ, ನಿಂತು ನೋಡುತ್ತಾಳೆ, ಒಂದು ಸಲ ಕಿಚನ್ನಿನ ಕಡೆಗೆ, ಇನ್ನೊಂದು ಸಲ ಸ್ಟಡಿ ರೂಮಿನಡೆಗೆ, ನಿಂತು ಬಿಡುತ್ತೇನೋ ಇದು, ಯಾರಾದರೂ ಬರಬಾರದೆ ಬೇಗ ಆ ಕಡೆಗೆ, ಮುದುಕನಿರಬಹುದು ಎಳೆಯುತ್ತಿದೆ ಅವಳ ಜೀವ. ಈ ಪ್ಯಾರ ಇದೆಯಲ್ವಾ, ಅಜ್ಜಿಯ ತಳಮಳ ಅಂತಕ್ಕಂಥದ್ದು ಯಾವ ರೀತಿ ಇದೆ ಅನ್ನೋದನ್ನು ತೋರಿಸ್ತಾ ಹೋಗುತ್ತೆ. ಯಾವ ಮಟ್ಟದ ತಳಮಳ, ಯಾಕೆ ಈ ತಳಮಳ ಆಗ್ತಾ ಇದೆ ಅವಳಿಗೆ, ಯಾಕೆ ಅಂತ ಹೇಳಿದ್ರೆ, ಇಬ್ಬರು ದೂರ ಇದ್ದಾರೆ. ಬೆಳೆದಿರ್ತಕ್ಕಂತಹ ಗಂಡು ಮಕ್ಕಳಿಬ್ಬರು, ದೊಡ್ಡವನ ಹತ್ರ ಅಪ್ಪ ಇದ್ದಾನೆ, ಚಿಕ್ಕವನ ಹತ್ರ ಅಮ್ಮ ಇದ್ದಾಳೆ. ಈ ಸಂದರ್ಭದಲ್ಲಿ ಇವಳು ಇಲ್ಲಿದ್ದಾಳೆ, ಅವನು ಅಲ್ಲಿದ್ದಾನೆ ಅಂತ ಹೇಳಿದಾಗ ಇಬ್ಬರು ಹೇಗೆ ಸಂಧಿಸ್ತಾರೆ, ಸಂಧಿಸೋದಕ್ಕಾಗೋದಿಲ್ಲ. ಆ ಸಂಧಿಸುವಿಕೆಗೆ ಒಂದು ಬ್ರಿಡ್ಜ್ ಆಗಿ ಯಾವುದಿದೆ ಅಂತ ಹೇಳಿದ್ರೆ ಫೋನ್ ಇದೆ. ಆ ಫೋನ್ ಕಾಲ್ ಬರ್ತಾ ಇದೆ ಇವಾಗ. ಆ ಫೋನು ಎಡೆಬಿಡದೆ, ಅದಕ್ಕೆ ಹೇಳ್ತಾ ಇರೋದು, ಮುದುಕಿಗೆ ಭಯ, ಫೋನು ಜಣಗುಟ್ಟುತ್ತಿದೆ ಎಡಬಿಡದೆ. ಫೋನ್ ಬರ್ತಾ ಇದೆ, ರಿಂಗ್ ಆಗ್ತಾನೆ ಇದೆ. ಆದರೆ ಅದನ್ನು ಹೋಗಿ ನಾನು ಎತ್ಕೊಳ್ಬೇಕೋ ಬೇಡವೋ ಅನ್ನೋ ಒಂದು ಗೊಂದಲದಲ್ಲಿ ಬಿದ್ದವಳೆ. ಯಾಕೆ, ಅಕಸ್ಮಾತ್ ನಾನೇನಾದರೂ ಎತ್ಕೊಂಡ್ಬಿಟ್ರೆ, ಸೊಸೆ ಏನಾದರೂ ಮಾತಾಡ್ಬಿಟ್ರೆ ಅಥವಾ ಸೊಸೆ ಏನಾದರೂ ಹೇಳಿಬಿಟ್ರೆ,
ಆಮೇಲೆ ಅದೇ ಪ್ರಕಾರವಾಗಿ ಮತ್ತೆ ನಾನು ಹೋಗಿ ಫೋನನ್ನು ಎತ್ಕೊಂಡ್ಬಿಟ್ಟೆ ಅಂತ ಅಂದ್ಕೊಂಡಾಗ ಮಗ ನನ್ನನ್ನು ಗದರ್ಬಿಟ್ರೆ, ಮಗ ಏನಾದರೂ ನನಗಂದ್ರೆ ಆ ಮಾತನ್ನು ನನ್ನ ಕೈಲಿ ಕೇಳೋಕ್ಕಾಗತ್ತಾ? ಅದಕ್ಕೆ ಮಗ ಏನಾದರೂ ಹೇಳ್ತಾನೇನು, ಎಷ್ಟು ಸಲ ನಮ್ಮ ಹೇಳೋದು ನಿನಗೆ ಅಂತ ಈ ಥರ ಏನಾದರೂ ಒಂದು ಮಾತು ಹೇಳಿಬಿಟ್ರೆ ನನ್ನ ಕೈಲಿ ತಡ್ಕೊಳಕ್ಕಾಗತ್ತಾ? ಮಗನೇ ಹಾಗಂತ ಅಂದೋಗಿದ್ರೆ. ಸೊ ಇವೆಲ್ಲ ಬಂದಿರತಕ್ಕಂತಹ ಮಾತುಗಳನ್ನು ಅಜ್ಜಿ ರಿಕಾಲ್ ಮಾಡ್ಕೊಂಡು ಏನು ಮಾಡ್ತಾಳೆ, ಅಲ್ಲೇ ತಳಮಳದಿಂದ ನೋಡ್ತಾ ಇದ್ದಾಳೆ. ಎಲ್ಲಪ್ಪ ಫೋನು ಬರ್ತಾನೇ ಇದೆ, ನೋಡ್ತಾನೇ ಇದ್ದಾಳೆ. ನೋಡ್ತಾನೆ ಇರತಕ್ಕಂತಹ ಸಂದರ್ಭದಲ್ಲಿ ಒಂದು ಕಡೆ ಹೋಗಿ ಅಡುಗೆ ಮನೆ ಕಡೆ ನೋಡ್ತಾಳೆ, ಇನ್ನೊಂದು ಕಡೆ ಸ್ಟಡಿ ರೂಮ್ ಕಡೆ ಹೋಗಿ ನೋಡ್ತಾಳೆ. ಯಾರಾದರೂ ಬಂದು ಬೇಗ ಎತ್ಕೊಂಡ್ಬಿಟ್ಟು ಆ ಫೋನಲ್ಲಿ ಮಾತಾಡ್ತಿರ್ತಕ್ಕಂಥವನು ಯಾರಿರ್ಬೋದು, ಅಥವಾ ನನ್ನ ಗಂಡನೇ ಇದ್ದಾನೇನೋ ಅಂತ ಹೇಳಿ ಆ ಫೋನನ್ನು ರಿಸೀವರನ್ನು ನನಗೆ ಕೊಟ್ಟರೆ ನನ್ನ ಗಂಡನ ಜೊತೆ ನಾನು ಮಾತಾಡ್ಬೋದಲ್ವಾ ಅಂಥೇಳಿ ಅಜ್ಜಿ ತಳಮಳವನ್ನು ಒಳಪಡಿಸ್ಕೊಳ್ತಾನೇ ಹೋಗ್ತಾ ಇದ್ದಾಳೆ. ಅಂದರೆ ಮುದುಕನ ಜೊತೆ ಮಾತಾಡಬೇಕು. ಯಾಕೆ? ಇವಳಿಗೆ ಆಸೆ ಇದೆಯಾ? ಇವಳಿಗೂ ಆಸೆ ಇದೆ. ಬಿಕಾಸ್ ಯಾಕೆ? ಮದುವೆ ಆದಂದಿನಿಂದ ದಾಂಪತ್ಯದಲ್ಲಿ ವೃದ್ಧಾಪ್ಯಕ್ಕೆ ಬರೋವರೆಗೂ ಕೂಡ ಜೊತೆಲೇ ಇದ್ವಿ. ಮಕ್ಕಳು ದೊಡ್ಡವರಾದರು, ಒಬ್ಬೊಬ್ರನ್ನೊಬ್ಬೊಬ್ಬರು ನೋಡ್ಕೋಬೇಕು ಅಂತ ಹೇಳಿ ಒಬ್ಬೊಬ್ಬರು ದೂರ ಆಗೋದ್ರು. ಆ ದಾಂಪತ್ಯದಲ್ಲಿರ್ತಕ್ಕಂತಹ ಸಂದರ್ಭ ಇವಾಗ ನಮ್ಮಲ್ಲಿ ಇಲ್ಲದೆ ಆಗೋಗಿದೆಯಲ್ಲ. ಸೊ ಅದರಿಂದ ಮತ್ತೆ ಅವನು ಒಬ್ಬಂಟಿಯಾಗಲ್ಲಿರ್ಬೋದೇನೋ, ಅವನಿಗೆ ನಾನು ಮಾತಾಡಬೇಕು, ನನ್ನ ಜೊತೆಲಿರಬೇಕು ಅಂತ ಎಷ್ಟೆಲ್ಲ ಆಸೆ ಇರ್ಬೋದು ತಾತನಿಗೆ. ಸೊ ಹಾಗೆ ಅವಳು ತನ್ನ ತಳಮಳವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ಕೊಳ್ತಾನೆ ಹೋಗ್ತಾ ಇದ್ದಾಳೆ. ನೆಕ್ಸ್ಟು, ಹಂಚಿಕೊಂಡಿದ್ದಾರೆ ಅಪ್ಪ ಅಮ್ಮನನ್ನು ಇಲ್ಲಿ ದೊಡ್ಡ ಮಗನ ತಾವಲ್ಲಿ ಮುದುಕಿ. ಸದ್ಯ ಕನ್ನಡ ದೇಶ ಮಗ ಸೊಸೆ ಹೊರಗೆ ಹೋದಾಗಲಾದರೂ 4 ಮಾತಾಡಿ ತೀರಿಸಿಕೊಳ್ಳುತ್ತಾಳೆ ಬಾಯ ತುರಿಕೆ. ಪಾಪ ಮುದುಕ ದೂರದ ಅಸ್ಸಾಮಿನಲ್ಲಿ, ಅಲ್ಲಿಯ ಮಾತು ಅವನಿಗೆ ಸಸೇಮಿರಾ ಬರದು. ಆವಾಗಲೇ ನಾನೇನು ಹೇಳಿದೆ, ದೊಡ್ಡ ಮಗ ಅಪ್ಪನನ್ನು ಕರ್ಕೊಂಡು ಹೋಗಿಯೇನೆ, ಚಿಕ್ಕ ಮಗ ಅಮ್ಮನನ್ನು ಕರ್ಕೊಂಡು ಹೋಗಿಯೇನೆ ಅಂತ ಅಂದೆ. ಸೊ ಅದಲ್ಲ, ದೊಡ್ಡ ಮಗ ಅಜ್ಜಿಯನ್ನು ಕರ್ಕೊಂಡು ಹೋಗಿನೆ ಅಂದರೆ ತಾಯಿ ದೊಡ್ಡ ಮಗನ ಹತ್ರ ಇದ್ದಾಳೆ. ಚಿಕ್ಕ ಮಗನ ಬಳಿಯಲ್ಲಿ ಯಾರಿದ್ದಾರೆ ಅಂತ ಹೇಳಿದ್ರೆ ಅಪ್ಪ ಇದ್ದಾನೆ. ಇವರು ದೊಡ್ಡ ಮಗ ಮತ್ತು ತಾಯಿ ಎಲ್ಲಿದ್ದಾರೆ ಅಂತ ಹೇಳಿದ್ರೆ ಕರ್ನಾಟಕದಲ್ಲೇ ಇದ್ದಾರೆ. ಆದರೆ ಚಿಕ್ಕ ಮಗನ ಜೊತೆ ಹೋಗಿರ್ತಕ್ಕಂತಹ ತಂದೆ ಇದ್ದಾನಲ್ವಾ ಅಥವಾ ತಾತ ಇದ್ದಾನಲ್ವಾ, ಅವರು ಎಲ್ಲಿದ್ದಾರೆ ಅಂತ ಹೇಳಿದ್ರೆ ಅಸ್ಸಾಂನಲ್ಲಿದ್ದಾರೆ. ಅಸ್ಸಾಂನಲ್ಲಿರೋದ್ರಿಂದ ಅಲ್ಲಿ ಮಾತಾಡ್ತಕ್ಕಂತಹ ಭಾಷೆ ಏನಿದೆಯಲ್ಲ ಈ ತಾತನಿಗೆ ಬರೋದಿಲ್ಲ, ಸ್ವಲ್ಪವೂ ಬರಲ್ಲ ಅಂತ ಹೇಳಿದಾಗ ಅವನು ಪ್ರತಿನಿತ್ಯ ಯಾರ ಜೊತೆ ಮಾತಾಡಬೇಕು? ತನ್ನ ಮಗ, ತನ್ನ ಸೊಸೆ ಅಥವಾ ಮಕ್ಕಳಿದ್ರೆ ಮಕ್ಕಳ ಜೊತೆ ಮಾತ್ರ ಮಾತಾಡಬೇಕು. ಅವರು 3 ಜನನು ಕೆಲಸಕ್ಕೆ ಸ್ಕೂಲ್ಗೆ ಈ ಥರ ಹೋಯ್ತು ಅಂತ ಹೇಳಿದ್ರೆ ಮನೆಯಲ್ಲಿ ಒಬ್ಬನೇ ಇರ್ತಾನೆ, ಯಾರ ಜೊತೆ ಮಾತಾಡ್ಕೋಬೇಕು? ಆದರೆ ತಾಯಿಗೆ ಆ ರೀತಿ ಇಲ್ಲ, ಅಜ್ಜಿಗೆ ಆ ರೀತಿ ಇಲ್ಲ. ಯಾಕೆ? ಅವಳಿರೋದೇ ಕರ್ನಾಟಕದೊಳಗಡೆ ಇದ್ದಾಗ ಯಾರಾದರೂ ಸಿಕ್ಕಿದ್ರೂ ಕೂಡ ಅವ್ರು ಏನು ಮಾಡ್ತಾರೆ, ಮಾತಾಡ್ತಾನೆ ಹೋಗ್ತಾ ಇರ್ತಾರೆ. ಪ್ರತಿ ಸಂದರ್ಭದಲ್ಲೂ ತನ್ನದೇ ಅಂದರೆ ಮನಸ್ಸಿನ ಒಳಗಡೆ ಇರ್ತಕ್ಕಂಥ ನೋವನ್ನಾಗಲಿ ಸಂತೋಷವನ್ನಾಗಲಿ ಹಂಚ್ಕೊಳ್ಳೋದಕ್ಕೆ ಒಂದು ಭಾಷೆ ಇದೆ. ಆ ಭಾಷೆಯ ಮೂಲಕವಾಗಿ ಅವಳೇನು ಮಾಡ್ತಾಳೆ, ತನ್ನತನವನ್ನು ವ್ಯಕ್ತಪಡಿಸ್ಕೊಳ್ತಾ ಹೋಗ್ತಾಳೆ. ಆದರೆ ತಾತನಿಗೆ ಅದಾಗ್ತಿಲ್ವಲ್ಲ. ನೆಕ್ಸ್ಟ್, ಕಿರಿಮಗ ಮತ್ತವನ ಹೆಂಡತಿ 9ಕ್ಕೆ ಗುಡ್ಡದ ಕ್ವಾರ್ಟರ್ಸು ಬಿಟ್ಟರೆ ಮತ್ತೆ ಮನೆ ಸೇರುವುದು ಒತ್ತು ತಿರುಗದ ಮೇಲೆ. ಮಾತೇ ಮರೆತು ಹೋಗಿದೆ ಕಣೆ ಎನ್ನುತ್ತಾನೆ ಫೋನು ಮಾಡಿದಾಗಲೆಲ್ಲ. ಮಾತಾಡು ಆಡು, ಮಾತಾಡುತ್ತಿರು ನಿಲ್ಲಿಸಬೇಡ ಗೋಗರೆಯುತ್ತಾನೆ. ಫೋನು ಗೂಡನ್ನೇ ತಬ್ಬಿ ಹಿಡಿದ್ದಾನೆನ್ನುವುದು ಇಲ್ಲಿಂದಲೇ ಗೊತ್ತಾಗುತ್ತದೆ ಮುದುಕಿಗೆ. ಮೆಲ್ಲಗೆ ಅಳುತ್ತಾಳೆ, ಸುಯಿಲು ಸೋರದ ಹಾಗೆ ನುಂಗುತ್ತಾಳೆ. ಒಳಗೊಳಗೆ ದಿಗಿಲು ಅವಳಿಗೆ. ಅತ್ತ ಮುದುಕನಿಗೆ ಗೊತ್ತಾದರೆ ಪಾಪ ಕೊರಗುತ್ತಾನೆ. ಇತ್ತ ಮಗನಿಗೆ ಕೇಳಿಸಿದರೆ ಗದರುತ್ತಾನೆ. ಸುಮ್ಮನಿರಮ್ಮ, ಈಗ ಅಳುವುದಂಥದ್ದೇನಾಗಿದೆಯಮ್ಮ ನಿನಗೆ ಅಂಥೇಳಿ ಮಗ ಕೇಳ್ತಾನೆ. ಸೊ ಇಲ್ಲಿ ಏನು ಹೇಳ್ತೀಯರೆ, ಕಿರಿಮಗನ ಜೊತೆ ಇರ್ತಕ್ಕಂತಹ ಅಜ್ಜ ಏನಿಯನಲ್ಲ ಅಥವಾ ಅಪ್ಪ ಏನಿಯನಲ್ವಾ, ಅವನಿಗೆ ಯಾರೂ ಜೊತೆಲಿಲ್ಲ. ಯಾಕೆ? ಮಗ ಬೆಳಗ್ಗೆ ಎದ್ದಿದ ತಕ್ಷಣ ಕೆಲ್ಸಕ್ಕೆ ಹೋಗ್ತಾನೆ, ಸೊಸೆ ಎದ್ದಿದ ತಕ್ಷಣ ಕೆಲ್ಸಕ್ಕೆ ಹೋಗ್ತಾರೆ, ಮಕ್ಕಳು ಎಲ್ಲರೂ ಸ್ಕೂಲ್ಗೆ ಹೋಗ್ತಾರೆ. ಸ್ಕೂಲ್ಗೆ ಹೋಗಿ ಅವ್ರು ಮತ್ತೆ ಮನೆಗೆ ಬರೋದು ಯಾವಾಗ ಅಂತ ಹೇಳಿದ್ರೆ ರಾತ್ರಿ 9 ಗಂಟೆಗೆ ಅಥವಾ ರಾತ್ರಿ 9 ಗಂಟೆ ನಂತರ ಅವ್ರು ಬರ್ತಾರೆ. ಅಲ್ಲಿವರೆಗೂ ಮನೆಯಲ್ಲಿ ಮುದುಕ ಒಬ್ಬನೇ ಇರಬೇಕು. ಅದಕ್ಕೆ ಅವ್ನು ಫೋನ್ ಮಾಡಿದಾಗಲೂ ಎಲ್ಲನೂ ಕೂಡ ಮಾತಾಡು, ನಿನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾತಾಡು, ಆಡು ಮಾತಾಡ್ತಾನೆ ಇರು ಅಂತ ಹೇಳಿ ಕೇಳ್ಕೊತಾ ಇರ್ತಾನೆ.
ಆ ಒಂಟಿತನ ಅನ್ನೋದು ಹೇಗಾಗೋಗಿದೆ ಅವನಿಗೆ ಅಂತ ಹೇಳಿದ್ರೆ, ಜೊತೆಯಲ್ಲಿ ಯಾರಾದರೂ ಒಬ್ಬರಿದ್ರೆ ಸಾಕಪ್ಪ ಅನ್ನೋ ಮಟ್ಟಕ್ಕೆ ಅವನಿಗೆ ಒಂಟಿತನ ಅಂತಕ್ಕಂಥದ್ದು ಕಾಡ್ತಾ ಹೋಗ್ಬಿಟ್ಟಿರುತ್ತೆ. ಆದ್ದರಿಂದ ತನ್ನ ಹೆಂಡತಿ ಜೊತೆಗೆ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಮಾತಾಡಬೇಕು, ಆ ಒಂಟಿತನವನ್ನು ಕಳ್ಕೋಬೇಕು, ಆ ಮಾತಿನ ಒಂಟಿತನವನ್ನು ಕಳ್ಕೋಬೇಕು ಅಂತ ಹೇಳಿ ಮಾತಾಡು 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 ಅಂತ ಕೇಳ್ಕೊಳ್ತಾನೆ ಇರ್ತಾನೆ. ಆಗ ಅವಳಿಗನ್ಸುತ್ತೆ, ನನ್ನ ಗಂಡ ನಾನು ಯಾವಾಗ ಫೋನ್ ಮಾಡ್ತೀನಿ ಅಂತ ಅಂದ್ಕೊಂಡು ಆ ಫೋನ್ ಹತ್ರನೇ ನಿಂತ್ಕೊಂಡ್ಬಿಟ್ಟಿರ್ತಾನೇನೋ ಅಂಥೇಳಿ ಅವಳಿಗೆ ಅನಿಸ್ತಾ ಇರತ್ತೆ. ಆಗ ಅವನು ಹೇಳ್ತಾ ಇರ್ತಕ್ಕಂಥ ಮಾತನ್ನು ಕೇಳಿದಾಗ ಅವಳಿಗೆ ಒಳಗಡೆ ಅಳು ಬರ್ತಾ ಇರತ್ತೆ. ಆ ಅಳುವನ್ನು ಕೂಡ ಅವಳು ತೋರಿಸ್ಕೊಳ್ಳದೆ ಇರೋ ರೀತಿಯಲ್ಲಿ ಮಾತಾಡ್ತಾ ಹೋಗ್ತಾಳೆ. ಯಾರು? ತನ್ನ ಗಂಡನ ಜೊತೆಗೆ. ಅಕಸ್ಮಾತ್ ನಾನೇನಾದರೂ ಅಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಆ ಮುದುಕನಿಗೆ ಗೊತ್ತಾದರೆ, ತನ್ನ ಗಂಡನಿಗೆ ಗೊತ್ತಾದರೆ, ಅವನು ಎಷ್ಟು ಬೇಜಾರು ಮಾಡ್ಕೊಳ್ತಾನೋ ನಮ್ಮ ಜೀವನದ ಬಗ್ಗೆ, ನನ್ನ ಬಗ್ಗೆ, ಅವನ ಬಗ್ಗೆ. ಅಥವಾ ನಾನು ಹಿಂಗೆ ಅಳ್ತಾ ಇದ್ದೀನಿ ಅಂತ ಹೇಳಿದರೆ, ಏನಾದರೂ ಇಲ್ಲಿ ಗೊತ್ತಾಯಿತು ಅಂತ ಹೇಳಿದ್ರೆ ನನ್ನ ಗಂಡ ಅಥವಾ ನನ್ನ ಮಗ ಏನಂತಾನೋ. ಅದೇನಾಗಿದೆ ಸುಮ್ಮನಿರಮ್ಮ ಅಂತ ಹೇಳ್ಬೋದು. ಆದರೆ ನನ್ನ ಒಡಲಿನ ಒಳಗಡೆ, ನನ್ನ ಮನಸ್ಸಿನ ಒಳಗಡೆ ಇರ್ತಕ್ಕಂತಹ ನೋವಿದೆಯಲ್ಲ, ಅದು ಯಾರು ಅರ್ಥ ಮಾಡ್ಕೊಳ್ತಾರೆ? ಇಷ್ಟು ವರ್ಷ ಜೊತೆಲಿದ್ವಿ, ಇವಾಗ ನಮ್ಮನ್ನು ಈ ರೀತಿ ದೂರ ಮಾಡಿರ್ತಕ್ಕಂತಹ ಸಂದರ್ಭದಲ್ಲಿ ಆಗಿರ್ತಕ್ಕಂತಹ ನೋವಿಗೆ ಪರಿಹಾರ ಏನು? ಆ ಪರಿಹಾರವನ್ನು ಏನಾದರೂ ಯಾರಾದರೂ ಕೊಡೋದಕ್ಕಾಗತ್ತಾ? ಆಗೋದಿಲ್ಲ. ನೆಕ್ಸ್ಟ್ ಪ್ಯಾರಾ. ಇನ್ನು ತಡೆಯಲಾಗದು ಸೋಪಾನಕ್ಕೆ ಅದ್ದಿರುವ ಗಾಜುಬಿಲ್ಲೆ, ಜಾರಿಸದ ಹಾಗೆ ಮೊಣಕಾಲ ಚಿಪ್ಪ ಮೇಲೆ ಭಾರ ಏರುತ್ತಾ, ಹೇರಿದ ಭಾರಕ್ಕೆ ಅದರುವ ಮಂಡಿಗಳ ಅಂಗೈಯಲ್ಲಿ ಅದುಮುತ್ತ ಒಂದೊಂದೇ ಮೆಟ್ಟಿಲು ಹತ್ತಿ ಕಾಡಿ ಕರೆಯುತ್ತಾಳೆ ಮೊಮ್ಮಗಳನ್ನು. ಜಾಣೆ ಮೊಮ್ಮಗಳು ಮೂಜಗವನ್ನೇ ಆವಾಹಿಸಿ ಕುಂತಿದ್ದಾಳೆ ಸ್ವಂತ ಕಂಪ್ಯೂಟರಿನ ಮೇಲೆ. ರಸಾತಳಗಳು ಎದ್ದೆದ್ದು ಕುಣಿಯುತ್ತಿವೆ ಪರದ ಮೇಲೆ, ನಡುವೆ ಈ ಅಜ್ಜಿ ಇಡಬಹುದೇ ಕಡುಬಿನ ಸೋರೆ. ಏನಾಗ್ತಾ ಇದೆ ಅಲ್ಲಿ? ಫೋನು ಜೋರಾಗಿ ಬಡ್ಕೊಳ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಆಗಲೇ ಇಲ್ಲಿ ಮಗ ಮತ್ತು ಮಗನ ಸೊಸೆ ಇಬ್ಬರು ಕೂಡ ಹೊರಗಡೆ ಹೋಗಿದ್ದಾರೆ. ಆದರೂ ಫೋನ್ ಬಡ್ಕೊಳ್ತಾ ಇದೆ. ಇವಾಗ ಏನು ಮಾಡಬೇಕು? ನಾನು ಎತ್ಕೊಂಡ್ರೆ ಏನಾದರೂ ಅಂದ್ಕೊಳ್ತಾರೆ. ಆದ್ದರಿಂದ ಇವಾಗ ಏನಾದರೂ ಮಾಡಿ ಅವ್ರನ್ನ ಅಥವಾ ಫೋನನ್ನು ಎತ್ಕೋಬೇಕು ಅಂತಕ್ಕಂತಹ ಸಂದರ್ಭದಲ್ಲಿ ಇವಾಗ ಅಜ್ಜಿ ಏನು ಮಾಡ್ತಾಳೆ ಅಂತ ಹೇಳಿದ್ರೆ, ಆ ಮನೆಗೆ ಹಾಕಿರ್ತಕ್ಕಂತಹ ಏನು ಗ್ರಾನೈಟ್ಗಳನ್ನು ಹಾಕಿರ್ತಕ್ಕಂತಹ ಕಲ್ಲು, ಹಾಗೆ ಆ ಮನೆಯಲ್ಲಿ ಮೆಟ್ಲುಗಳಿದ್ದಾವೆ, ಡೂಪ್ಲೆಕ್ಸ್ ಮನೆ ಅಂತ ಅಂದ್ಕೊಳ್ಳೋಣ. ಅಲ್ಲಿಗೆ ನಿಧಾನಕ್ಕೆ ಅದ್ರ ಮೇಲೆ ಹತ್ತುತ್ತಾ ಹೋಗ್ತಾಳೆ. ಯಾಕೆ? ನಾನು ಜಾರು ಬಿದ್ದುಬಿಟ್ರೆ ಏನಪ್ಪ ಆಗೋದು ಅಂತ ಹೇಳಿ ಕಾಲ ಮೇಲೆ ತನ್ನ ಭಾರವನ್ನು ಹೂರಿ ಮೇಲೆ ನಿಧಾನಕ್ಕೆ ಅವಳು ಹತ್ಕೊಂಡು ಮೇಲ್ ಬರ್ತಾ ಇದ್ದಾಳೆ. ಆ ಮೇಲ್ ಬಂದಾಗ ಮೊಮ್ಮಗಳನ್ನು ನೋಡ್ತಾಳೆ. ರೂಮಲ್ಲಿದ್ದಾಳೆ ಮೊಮ್ಮಗಳು. ಆ ಮೊಮ್ಮಗಳು ಕಂಪ್ಯೂಟರ್ನ ಎದುರುಗಡೆ ಕೂತ್ಕೊಂಡು ಅವಳು ಗೇಮ್ ಆಟ ಆಡ್ತಾ ಇದ್ದಾಳೆ. ಆ ಗೇಮ್ ಆಟ ಆಡ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಅವಳು ಆಡ್ತಾ ಇರೋದನ್ನು ನೋಡ್ತಾಳೆ. ನೋಡ್ಬಿಟ್ಟು ಅಜ್ಜಿ ಕರೆಯೋಕ್ಕೆ ಅಂತ ಹೇಳಿ ಮುಂದಾದ್ಲು. ಚಿಟುಗುಟ್ಟುತ್ತಲೇ ಅಟ್ಟವಿಳಿದು ಬಂದ ಹುಡುಗಿ ದಡ್ಡನೆ ಫೋನ್ ಎತ್ತಿ ಕುಕ್ಕಿ ರಾಂಗ್ ನಂಬರ್. ಕ್ಷಣಾರ್ಧದಲ್ಲಿ ಅಂತರ್ಧಾನ, ಮುದುಕಿಗೆ ಅನುಮಾನ. ಈ ಹುಡುಗಿ ಸರಿಯಾಗಿ ಕೇಳಿಸಿಕೊಂಡಳೋ, ಗಡಿಬಿಡಿಯಲ್ಲಿ ಬಿಡುಗಡೆಗೆ ಹಾತೊರೆದು ರೈಟನ್ನೇ ರಾಂಗ್ ಎಂದಳೋ, ಬಚ್ಚಲಿಗೆ ಹೋಗಿ ನಿಮಿಷ ನಿಂತಿದ್ದು ಮತ್ತೆ ಹೊರಗೆ ತಲೆಹಿಕ್ಕಿ ಅತ್ತಿತ್ತ ನೋಡಿ ಮೆತ್ತಗೆ ಫೋನಿನ ಬಳಿಗೆ ಬರುತ್ತಾಳೆ. ಅಗೋ ಅದು ಮತ್ತೆ ಜಣಜಣತ್ಕರಿಸಿ ಅವಳ ಜೀವ ಬಾಯಿಗೆ ಬಂದು ತಡವರಿಸಿ ಎರಡೂ ಕೈಯಲ್ಲಿ ರಿಸೀವರನ್ನೆತ್ತಿ, ಹಲೋ ನಾನೇ ಕಣ್ರಿ, ಮಾತಾಡ್ರಿ ಅಂಥೇಳಿ ಅಜ್ಜಿ ಹೇಳ್ತಾಳೆ. ಮೊಮ್ಮಗಳನ್ನು ಹೋಗಿ ಕರೆದ್ಲು. ಆ ಮೊಮ್ಮಗಳು ನಾನು ಇಂಟ್ರೆಸ್ಟಿಂಗ್ ಆಗಿ ಆಡ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ, ಅಂದರೆ ಮೂರೂ ಲೋಕಗಳನ್ನು ಮರೆತು ಇಂಟ್ರೆಸ್ಟಿಂಗ್ ಆಗಿ ಆಡ್ತಾ ಇರ್ತಕ್ಕಂತಹ ಮೊಮ್ಮಗಳನ್ನು ಅಜ್ಜಿ ಹೋಗಿ ಕರೆದ ತಕ್ಷಣ ಅವಳಿಗೆ ಕೋಪ ಅನ್ನೋದು ಬಂದ್ಬಿಡ್ತು. ಆ ಕೋಪದಲ್ಲೇ ಒಟ್ಕೊಂಡು ಅಂದರೆ ಸಣ್ಣ ಮನಸ್ಸಲ್ಲೇ ಬೈಕೊಂಡು ಏನು ಮಾಡ್ತಾಳೆ, ಕೆಳಗೆ ಇಳಿದು ಬಂದು ಫೋನ್ ಎತ್ಕೊಂಡು ಸಡನ್ನಾಗಿ ರಾಂಗ್ ನಂಬರ್ ಅಂತ ಹೇಳ್ಬಿಡ್ತಾಳೆ. ಏನೂ ಕೇಳಿಸ್ಕೊಂಡಿಲ್ಲ. ಆ ಕಡೆ ಯಾರು ಮಾತಾಡ್ತಿದ್ದಾರೆ ಏನೂ ಗೊತ್ತಿಲ್ಲ ಅವಳಿಗೆ. ಸಡನ್ನಾಗಿ ಎತ್ಕೊಂಡ್ಲು ರಿಸೀವರ್ನ ರಾಂಗ್ ನಂಬರ್ ಅಂತ ಹೇಳಿ ಕೆಳಗೆ ಇಟ್ಬಿಟ್ಲು. ಆದರೆ ಮುದುಕಿಗೊಂದು ಡೌಟ್ ಬಂತು. ಇವಳು ಸರಿಯಾಗಿ ಕೇಳಿಸ್ಕೊಂಡ್ಲೋ, ಸರಿಯಾಗಿ ಕೇಳಿಸ್ಕೊಳ್ಳಿಲ್ವೋ, ಯಾರು ರೈಟ್ ಆಗಿದ್ರೋ ಅದನ್ನು ಇವಳು ತಪ್ಪಾಗಿ ತಿಳ್ಕೊಂಬಿಟ್ಲೇನೋ ಅಂತ ಹೇಳ್ಬಿಟ್ಟು ಅವಳೇನು ಮಾಡ್ತಾಳೆ ಅಂದ್ಕೊಂಡು, ನನ್ನ ಮೊಮ್ಮಗಳೂ ಈ ಥರ ಮಾಡ್ತಾ ಇದ್ದಾಳಲ್ವಾ ಅಂತ ಹೇಳಿ ಮತ್ತೆ ಅವಳಿಗೆ ನೋವು ಅನ್ನೋದು ಜಾಸ್ತಿ ಆಗುತ್ತೆ. ಆ ನೋವನ್ನು ಕಡಿಮೆ ಮಾಡ್ಕೊಳ್ಬೇಕು, ತಾನು ಅಳ್ತಾ ಇರೋದು ಯಾರಿಗೂ ಗೊತ್ತಾಗಬಾರ್ದು ಅಂತ ಹೇಳಿಬಿಟ್ಟು
ಬಚ್ಚಲ ಮನೆ ಕಡೆ ಹೋಗ್ಬಿಟ್ಟು ಒಂದು 10 ನಿಮಿಷನೋ ಒಂದು 5 ನಿಮಿಷನೋ ಇದ್ದು ಮತ್ತೆ ಇವ್ರು ನೋಡ್ತಾ ಇದ್ದಾರಾ ಅಂತ ಹೇಳಿ, ಯಾರಾದರೂ ನೋಡ್ತೀಯಾರಾ ಅಥವಾ ಯಾರಾದರೂ ಇದ್ದಾರಾ ಅಂತ ಹೇಳಿ ಆ ಕಡೆ ಈ ಕಡೆ ನೋಡಿಕೊಂಡು ಮತ್ತೆ ಬರ್ತಕ್ಕಂತಹ ಸಂದರ್ಭದಲ್ಲಿ ಫೋನು ಜೋರಾಗಿ ಬಡ್ಕೊಳ್ಳುತ್ತೆ. ಆ ಬಡ್ಕೊಂಡಿದ್ದ ತಕ್ಷಣ ಅವಳಿಗೆ ಹೋಗಿರ್ತಕ್ಕಂತಹ ಜೀವ ಮತ್ತೆ ಬಂದಂಗೆ ಆಗ್ಬಿಡುತ್ತೆ. ಅದಾದಮೇಲೆ ಬರ್ತಾಳೆ, ರಿಸೀವರ್ನ ಎತ್ಕೋತಾಳೆ. ಎತ್ಕೊಂಡಿದ್ದ ತಕ್ಷಣ ಎರಡೂ ಕೈಯಲ್ಲಿ ಎತ್ಕೊಳ್ತಾಳೆ. ಹೇಳ್ತಾಳೆ ಅವಾಗ, ಹಲೋ ನಾನು ಕಣ್ರಿ, ಮಾತಾಡ್ರಿ ಅಂಥೇಳಿ. ಎಷ್ಟು ಅವರಿಬ್ಬರ ನಡುವೆ ಆತ್ಮೀಯತೆ ಇದೆ. ಪ್ರತಿದಿನ ಒಂದು ದಿನ ಮಾತಾಡದಲ್ಲೇ ಇರೋದಕ್ಕಾಗೋದೇ ಇಲ್ಲ. ಮುನ್ಸ್ಕೊಂಡಿದ್ದಾಗಲೋ ಕಷ್ಟದಲ್ಲೋ ಸುಖದಲ್ಲೋ ಹೇಗೋ ಕಳೆದಿರ್ತಾರೆ. ಇವಾಗ ದೂರ ಆಗೋಗಿದ್ದಾಗ ತಮ್ಮ ಆ ಒಂದು ಅಲೋನ್ಲಿನೆಸ್ ಇದೆಯಲ್ಲ, ಲೋನ್ಲಿನೆಸ್, ಅದನ್ನು ಬಿಟ್ಕೊಡೋಕ್ಕಾಗ್ತಾ ಇಲ್ಲ. ಅವಾಗ ಅವಳು ಹೇಳ್ತಾಳೆ, ನಾನು ಕಂಡ್ರೆ ಮಾತಾಡ್ರಿ ಅಂಥೇಳಿ. ಬಟ್ ಈ ಪ್ರೀತಿ ಮೊಮ್ಮಕ್ಕಳಿಗೆಲ್ಲ ಅರ್ಥ ಆಗತ್ತೆ, ಅಥವಾ ಮಕ್ಕಳಿಗೆಲ್ಲೇ ಅರ್ಥ ಆಗತ್ತೆ. ಮಕ್ಕಳು ಮಾಡ್ತಾ ಇರ್ತಕ್ಕಂತಹ ಸಂದರ್ಭ, ಇವತ್ತಿನ ಸಂದರ್ಭ ಹೇಗಿದೆ ಅಂದರೆ ಅವರನ್ನು ಅಗಲಿಸಬೇಕು ಅಂತಕ್ಕಂತಹ ರೀತಿಯಲ್ಲೇ ನೋಡ್ಕೊಳ್ತಾ ಹೋಗ್ತಾರೆ. ನೆಕ್ಸ್ಟ್ ಪ್ಯಾರಾ. ಮಗನ ಕಾರು ಸ್ಟಾರ್ಟ್ ಆಯಿತು, ಹಿಂದೆಯೇ ಮೊಮ್ಮಗಳ ಸ್ಕೂಟಿ, ಮೊಮ್ಮಗನ ವ್ಯಾನೂ ಬಂದಾಯಿತು. ಸೊಸೆಯೊಬ್ಬಳಿಗೆ ಈ ಹೊತ್ತು ದೇವರೇ ಹೊರಗಿನ ಕೆಲಸ ಸಮ್ಮಿಲಿಸಲಿ. ಅಷ್ಟು ಮಾಡಪ್ಪ ನನ್ನಪ್ಪ, ಗುಟ್ಟೆ ಮಲ್ಲಪ್ಪ, ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ನಿನ್ನ ಗಟ್ಟಿ ಪಾದಕ್ಕೆ. ಇವರೆಲ್ಲ ಹೊರಟರೆ ಆಚೆಗೆ ಒಂದಿಷ್ಟು ಹೊತ್ತು ನಿರಾಳ ಮಾತಾಡ್ತೇನೆ ನನ್ನ ಮುದುಕನ್ ಕೂಡೆ. ಬೆಳಗಾಗಿದೆ, ಮಾತಾಡಾಯಿತು. ಅದಾದ ಮೇಲೆ ಮಗ ಕೆಲ್ಸಕ್ಕೆ ಹೊರಡ್ತೀಯಾನೆ, ಮೊಮ್ಮಗಳು ಹೊರಡ್ತೀಯಾಳೆ. ಮೊಮ್ಮಗನೂ ಸ್ಕೂಲ್ಗೆ ಹೋಗ್ಬೇಕು, ಅವನದು ವ್ಯಾನ್ ಬಂತು. ಆದರೆ ಮನೆಯ ಒಳಗಡೆ ಸೊಸೆ ಇದ್ದಾಳೆ. ಈ ಹೊತ್ತಿನಲ್ಲಿ ಅವಳಿಗೂ ಏನಾದರೂ ಕೆಲಸ ಅಂತ ಹೇಳಿ ಅವಳು ಒಂದು ಸ್ವಲ್ಪ ಹೊತ್ತು ಹೊರಗಡೆ ಹೋಗ್ಬಿಡ್ಲಪ್ಪ. ಅವಳು ಹೊರಗಡೆ ಹೋಯಿತು ಅಂತ ಹೇಳಿದ್ರೆ ನನಗೆ ಇಷ್ಟೊಂದು ಸಹಾಯ ಮಾಡಪ್ಪ, ಈ ಸಹಾಯವನ್ನೇನಾದರೂ ನೀನು ಮಾಡ್ತೀಯಾ ಅಂತ ಹೇಳಿದ್ರೆ ಅಥವಾ ಮಾಡಿದ್ರೆ ಪ್ರತಿದಿನ ನಿನಗೆ ಎಷ್ಟು ಹೂವನ್ನು ಹಾಕ್ತೀನೋ ಅದಕ್ಕಿಂತ ಒಂದಷ್ಟು ಹೆಚ್ಚು ಹೂವನ್ನು ನಿನಗೆ ಹಾಕ್ತೀನಿ. ಯಾಕೆ ಅಂತ ಹೇಳಿದ್ರೆ ನನ್ನ ಜೊತೆ ಮಾತಾಡಬೇಕು ಅಂತ ಹೇಳಿ ಗೋಗರ್ಕೊಂಡು ಮಾತಾಡ್ತಾನೆ ನನ್ನ ಗಂಡ, ಅಥವಾ ಆ ಮುದುಕ ನನ್ನ ಜೊತೆ ಮಾತಾಡ್ತಾನೆ. ನಾನೂ ಅಷ್ಟೇ ಅವನ ಜೊತೆ ಮಾತಾಡಬೇಕು, ನನ್ನ ನೋವುಗಳನ್ನು ಹಂಚ್ಕೊಳ್ಬೇಕು, ನನ್ನ ಪ್ರೀತಿಯನ್ನು ಹಂಚ್ಕೊಳ್ಬೇಕು ಅಂಥೇಳಿ ನಾನು ಅವನಿಗೋಸ್ಕರ ವೆಯ್ಟ್ ಮಾಡ್ತಾನೇ ಇದ್ದೇನೆ. ಅದಕ್ಕೋಸ್ಕರನಾದರೂ ನೀನು ಈ ಒಂದು ಉಪಕಾರವನ್ನು ಮಾಡಿಕೊಡು. ಉಪಕಾರವನ್ನು ಮಾಡಿಕೊಟ್ರೆ ನಾನು ನಿನಗೆ ಪ್ರತಿನಿತ್ಯ ಹಾಕೋದಕ್ಕಿಂತ ಹೆಚ್ಚಿನ ಹೂವನ್ನು ಹಾಕ್ತೀನಿ ಅಂಥೇಳಿ. ಒಳಗೊಳಗೆ ಪ್ರಾರ್ಥಿಸುತ್ತಿದೆ ಮುದುಕಿ, ಈಗಾಗಲೇ ಬಂದು ಬಿದ್ದಿರುವ ಅಗಣಿತ ಮೋರೆಗಳ ಬಟ್ಟಲಿಗೆ ಈಗ ಇನ್ನೊಂದು ಸೇರ್ಪಡೆ ಆ ಲೀಲಾ ಮಾತ್ರನಿಗೆ. ಈ ರೀತಿ ಆ ಅಜ್ಜಿ ಪ್ರತಿ ಸಂದರ್ಭದಲ್ಲೂ ಹೇಳ್ಕೊಳ್ತಾನೇ ಹೋಗ್ತಾ ಇದ್ದಾಳೆ. ಹಾಗೆ ಪ್ರತಿದಿನ ಅವಳಿಗೆ ಆ ದೇವರಿಗೆ ಹೂವನ್ನು ಹಾಕ್ತಾ ಇದ್ದಾಳೆ. ಇವತ್ತು ಕೂಡ ಅದೇ ರೀತಿಯಾಗಿ ಒಂದು ಹೂವನ್ನು ಎಕ್ಸ್ಟ್ರಾ ಹಾಕ್ತೀನಿ ಅನ್ನೋ ರೀತಿಯಲ್ಲಿ ತನ್ನ ಮನದ ವೇದನೆಯನ್ನು ಅಜ್ಜಿ ತೋರಿಸ್ಕೊಳ್ತಾ ಹೋಗ್ತಾಳೆ. ಅಂದರೆ ಗಂಡ ಅಲ್ಲಿದ್ದಾನೆ, ನಾನು ಇಲ್ಲಿದ್ದೇನೆ, ನಮ್ಮ ನಡುವೆ ಯಾವ ಬಂಧವೂ ಇಲ್ಲ. ಆ ಬಂಧವನ್ನು ಸರಿಪಡಿಸ್ತಾ ಇರೋದು ಅಥವಾ ಬಂಧಕ್ಕೆ ಬ್ರಿಡ್ಜ್ ಆಗಿರೋದು ಯಾವುದು ಅಂತ ಹೇಳಿದ್ರೆ ಈ ಫೋನ್ ಮಾತ್ರ. ಇಲ್ಲೇ ನಮ್ಮಿಬ್ಬರ ಮಾತುಕತೆ ನಡಿಬೇಕು. ಮನೆಯಲ್ಲಿ ಹಂಗೆ ನೋಡ್ತಾರೆ, ನಾವು ನೋಡಿದ್ರೆ ಈ ಥರ ಇದ್ದೀವಿ ಅಂತ ಹೇಳೋ ಹಿನ್ನೆಲೆಯಲ್ಲಿ ಈ ಪದ್ಯವನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ಥ್ಯಾಂಕ್ ಯು.